ಡಿಕೆ ಶಿವಕುಮಾರ್ ಅಂದುಕೊಂಡಂತೆ ಪಟ್ಟಕ್ಕೇರಿದ್ರು. ಅವರ ಮುಂದಿರೋ ಗುರಿ 2028ಕ್ಕೆ ಮತ್ತೆ ಪಕ್ಷವನ್ನ ಅಧಿಕಾರಕ್ಕೆ ತರುವುದಾಗಿದೆ. ಅದಕ್ಕಾಗಿನೇ ಸಿಎಂ ಆಗಿದ್ರು. ಕಾರ್ಯಕರ್ತರು ಮತ್ತೆ ಕೆಪಿಸಿಸಿ ಕಚೇರಿಯೊಂದಿಗಿನ ಒಡನಾಟ ತಪ್ಸಲ್ಲ ಅಂತ ವಾಗ್ದಾನ ಕೊಟ್ಟಿದ್ದಾರೆ. ಮೇಲ್ಗಡೆ ಜಾಗ ಇದೆ, ನಿಂತಿರೋರು ಹೋಗ್ರಿ, ಸೀಟ್ ಇದೆ, ಇನ್ನೂ ಒಂದು ಸೀಟ್ಗೋಸ್ಕರ ಎಷ್ಟು ಫೈಟ್ ಮಾಡ್ತಾ ಇದೀವಿ ನಾವೆಲ್ಲ. ನೀವೆಲ್ಲ ಸುಮ್ಮನೆ ಇರಿ. ಡಿಕೆ ಆಗಾಯ್ತು. ಡಿಕೆ ಶಿವಕುಮಾರ್ ಎಂಬ ಹೆಸರಾದ ನಾನು ಇದು ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಕೆಪಿಸಿಸಿ ಕಚೇರಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಆಡಿರುವ ಮಾತು. ರಾಜ್ಯದ 25ನೇ ಸಿಎಂ ಆಗಿ ಬುಧವಾರ ಪ್ರಮಾಣ ವಚನ ಸ್ವೀಕರಿಸಿದ ಡಿಕೆ ವಿಧಾನಸೌಧದಲ್ಲಿ ಮೊದಲ ಕ್ಯಾಬಿನೆಟ್ ಮೀಟಿಂಗ್ ನಡೆಸಿದರು. ಈ ವೇಳೆ 6 ಮಹತ್ವದ ಯೋಜನೆಗಳನ್ನ ಘೋಷಿಸಿದರು. ಇದರ ಬಳಿಕ ಕೆಪಿಸಿಸಿ ಕಚೇರಿಗೂ ತೆರಳಿ ಕಾರ್ಯಕರ್ತರನ್ನ, ರಾಜ್ಯದ ಜನರನ್ನ ಉದ್ದೇಶಿಸಿ ಮಾತನಾಡಿದರು. ಎಷ್ಟೋ ಜನ ಕಾರ್ಯಕರ್ತರಿಗೆ ಯಾವ ಅವಕಾಶನೂ ಸಿಗುವುದಿಲ್ಲ. ಆದ್ರೆ ಈ ತ್ರಿವರ್ಣ ಧ್ವಜ ಇದನ್ನ ನಂಬ್ಕೊಂಡು, ಪಕ್ಷನ ನಂಬ್ಕೊಂಡು, ನಾನು ಆಗಾಗ ಹೇಳ್ತಾ ಇರ್ತೇನೆ, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಕೊಟ್ಟಿದ್ದೇನೆ. ಹೊಸ ಅಧ್ಯಕ್ಷನ ಕೂಡ ಈಗಾಗಲೇ ನೇಮಕ ಆಗಿದೆ. ಹರಿಪ್ರಸಾದ್ ಅವರಿಗೆ 36 ವರ್ಷ ಒಬ್ಬ ಕಾರ್ಯಕರ್ತನಿಗೆ ಕಾಂಗ್ರೆಸ್ ಪಕ್ಷ ಅವಕಾಶವನ್ನ ಮಾಡಿಕೊಟ್ಟಿದೆ. ನಾನು ಆಳ್ತ ಪಕ್ಷದ ಸಂಘಟನೆ ಜೊತೆಗೆ ನಾನು ಮುಖ್ಯಮಂತ್ರಿ ಆದೆ ಅಂತೇಳಿ ನಾನು ಈ ಆಫೀಸ್ನ ಬಿಡೋನಲ್ಲ, ಗಿರಾಕಿ ನಾನು ಬಿಡೋನಲ್ಲ ನಾನು ಇಲ್ಲಿ. ಏಕೆಂದ್ರೆ ನೀವೇ ಉಸಿರು, ನೀವು ಸ್ಟ್ರಾಂಗ್ ಇದ್ರೆ ನಾವು ಸ್ಟ್ರಾಂಗ್. ನನ್ನ ಕಾರ್ಯಕರ್ತರೇ ಉಸಿರು. ಇದ್ರ ಬಗ್ಗೆ ನಂಬಿಕೆ ಇಟ್ಕೊಂಡಿರೋರು. ಇಷ್ಟೇ ಅಲ್ಲ, ಈ ಸಿಎಂ ಕುರ್ಚಿ ನಮ್ಮದಲ್ಲ, ನಿಮ್ದು ಅಂತಾನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಸಿಎಂ ಕುರ್ಚಿ ಏನು ಇವತ್ತು ನಾನು ಕೂತಿದ್ದೇನಲ್ಲ, ಆ ಕುರ್ಚಿ ನಂದಲ್ಲ, ಈ ರಾಜ್ಯದ ಜನತೆಯ ಕುರ್ಚಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಹೀಗೆ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ಡಿಕೆ ಮೊದಲ ಕ್ಯಾಬಿನೆಟ್ನಲ್ಲಿ 6 ಮಹತ್ವದ ಯೋಜನೆಗಳನ್ನ ಘೋಷಿಸಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಫ್ರೀ ಬಸ್ ಅಂತ ತೀರ್ಮಾನ ಮಾಡಿದ್ದಾರೆ. ಅಂದ್ರೆ ಅವ್ರು ಅರ್ಜಿ ಹಾಕೋಬೇಕು, ಯಾರು ಬೇಕೋ ಅವ್ನು ಅರ್ಜಿ ಹಾಕ್ಬೇಕು. ಸುಮ್ಮನೆ ಕರೆಂಟ್ ಕೊಟ್ಬಿಟ್ರಲ್ಲ, ಹಂಗೆಲ್ಲ ಇಲ್ಲ. ಅವ್ನು ಅರ್ಜಿ ಹಾಕ್ಬೇಕು, ಯಾರು ಫ್ರೀ ಬಸ್ ಬೇಕು ಅಂತ ಮಾಡಬೇಕು, ಅವ್ನಿಗೊಂದು ಕಾರ್ಡ್ ಕೊಡಬೇಕು, ಜೋಬಲ್ಲಿ ಮಡಿಕೋಬೇಕು. ಈ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ನಮಗೆ, ಈ ಬಸ್ ಪಾಸ್ ತೋರಿಸಿದ ಅವ್ನು ಬಸ್ಸಲ್ಲಿ ಫ್ರೀಯಾಗಿ ಹೋಗ್ಬೇಕು. ಯಾವುದೇ ಉದ್ಯೋಗ ಆಗಲಿ, ಎನಿಥಿಂಗ್, ಹ್ಯೂಮನ್ ರಿಸೋರ್ಸಸ್ ನಡ್ಸ್ಕೊಳ್ಬೇಕು. ಏನೇ ಉದ್ಯೋಗ ಯಾರಿಗಾರು ಬೇಕು ಅಂತಂದ್ರೆ ಅವನು ಒಂದು ಸರ್ಕಾರದ ವತಿಯಿಂದ ನಾವು ಒಂದು ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಬೈ ಗೌರ್ಮೆಂಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಸೊ ಆಗ ಅವನು ಏನು ಮಾಡ್ತಾನೆ, ನಮ್ಮ ಹುಡುಗರುಗಳು ಯಾರ್ಯಾರು ಉದ್ಯೋಗ ಬೇಕು ಅವನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ತಾನೆ, ಅವ್ರಿಗೆ ಯಾರ್ಯಾರು ಉದ್ಯೋಗ ಬೇಕು ಅಂತ ಅವ್ರು ರಿಜಿಸ್ಟರ್ ಮಾಡ್ಕೊಳ್ತಾರೆ. ಸೊ ಇಬ್ಬರಿಗೂ ಕೂಡ ಒಂದು ಸಮನ್ವಯತೆ ಮಾಡಿ ಇಲ್ಲಿ ಸ್ಥಳೀಯರಿಗೆ, ನಮ್ಮ ಲೋಕಲ್ ಕರ್ನಾಟಕ ರಾಜ್ಯದ ಜನತೆಗೆ ಉದ್ಯೋಗವನ್ನು ಆ ಒಂದು ತುಂಬಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅದಕ್ಕೆ ಒಂದು 3 ಜನ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಕೂಡ ಮಾಡಿದ್ದೇನೆ. ಇವತ್ತು ಪಂಚಾಯತಿಗಳಲ್ಲಿ ಪ್ರತಿ ಪಂಚಾಯತಿಗೂ ಕೂಡ ಒಂದೊಂದು ಸಂಘ ಮಾಡಬೇಕು, ಭಾರತ್ ಜೋಡೋ ಯುವ ಸಂಘ ಅಂತೇಳಿ. ಸೊ ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು ಸೇರಿ ಆ ಒಂದು ಸಂಘನ ಮಾಡಿಕೊಂಡು, ಸೊ ಅವ್ರ ಆಕ್ಟಿವಿಟೀಸ್ಗೋಸ್ಕರ 10,000 ಸಂಘ, ಪ್ರತಿ ಪಂಚಾಯತಿಗೂ ಕೂಡ 10 ಲಕ್ಷ ಕೊಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇನೆ. 60-40 ಪ್ಲಸ್ 20-25% ಅದಕ್ಕೆ ಸೇರಿಸಿ ಎಲ್ಲರಿಗೂ ಕೂಡ ಒನ್ ಟೈಮ್ ಯಾರು 31ನೇ ತಾರೀಕು ಒಳಗಡೆ ಬಿಲ್ಡಿಂಗ್ ಅನ್ನ ಕಟ್ಕೊಬಿಟ್ಟಿದ್ದಾರೆ ಅವರೆಲ್ಲರೂ ಕೂಡ ಅವ್ರಿಗೆ OCCC ವಿನಾಯಿತಿ ಕೊಟ್ಟು ಅವರೆಲ್ಲರೂ ಕೂಡ ನೀರಿಗೆ, ಕರೆಂಟ್ಗೆ ಕೊಟ್ಟು ಅವರ ಆಸ್ತಿಗಳಲ್ಲಿ ಮಾಡಿಕೊಳ್ಳಿಕ್ಕೆ ಅದೊಂದು ತೀರ್ಮಾನವನ್ನ ಇವತ್ತು ನಾವು ಮಾಡಿದ್ದೇವೆ. ಎ ಖಾತೆ ಬಿ ಖಾತಾ ಒಂದಿತ್ತು, ಸಿಟಿಲ್ ಮಾಡ್ತಿದ್ದೆ. ಸೊ ಅದನ್ನ ಇಡೀ ರಾಜ್ಯಕ್ಕೆ, ಪಂಚಾಯತಿಲಿ ಇರ್ಬೋದು, ಮುನ್ಸಿಪಾಲಿಟಿ ಇರ್ಬೋದು, ಎಲ್ಲ ಕೂಡ ಆ ಬಿ ಖಾತೆ ಬದಲು ಎಲ್ಲರೂ ಕೂಡ ಅವರ ದಾಖಲೆ, ಪಾಪ ಅವ್ರ ಆಸ್ತಿ ಕಷ್ಟಪಟ್ಟು ಏನೋ ದುಡ್ಡಿರಲ್ಲ, ಕೆಲವರೆಲ್ಲ ರೆವಿನ್ಯೂ ತಗೋಬಿಟ್ಟಿರ್ತಾರೆ, ಅದನ್ನೆಲ್ಲ ಮಾಡಿ ಅವರ ದಾಖಲೆಗಳನ್ನ ಸರಿ ಮಾಡ್ಕೊಳ್ಳಿಕ್ಕೆ ಒಂದೊಂದನ್ನ ತೀರ್ಮಾನವನ್ನ ಮಾಡಿದ್ದೇವೆ. ಆಮೇಲೆ ಬೆಂಗಳೂರು ಎಲೆಕ್ಷನ್ ಕೆಲವರೆಲ್ಲ ರೋಡು ಇಲ್ಲ, ಸರಿ ಇಲ್ಲ, ಅದಿಲ್ಲ, ಗುಂಡಿ ಪಂಡಿ ಎಷ್ಟು ಹಾಕಿದ್ರು ಎಲ್ಲ ಮೇನ್ ರೋಡ್ ಬಂದ್ಬಿಟ್ಟು ಅಂತ ಹೇಳಿದ್ರು. ಅದಕ್ಕೆ ನಾನು ಬೆಂಗಳೂರು ನಗರಕ್ಕೆ BDA ವ್ಯಾಪ್ತಿಯಲ್ಲಿ ಬೆಂಗಳೂರು ನಗರದಲ್ಲಿ ವಾರ್ಡ್ ರಸ್ತೆಗಳಿಗೆ ಎಲ್ಲ ಅನುಕೂಲ ಆಗಲಿ ಅಂತೇಳಿ ಒಂದು ಸ್ಪೆಷಲ್ ಆಗಿ 2,000 ಕೋಟಿ ರೂಪಾಯಿ ಕೊಡಬೇಕು ರೋಡ್ಗೆಲ್ಲ ಡೆವಲಪ್ಮೆಂಟ್ಗೆ ಅಂತೇಳಿ ಈ 6 ತೀರ್ಮಾನವನ್ನ ಮಾಡಿದ್ದೇವೆ. ಇಷ್ಟೇ ಅಲ್ಲ, ಸಾಲ ಮನ್ನಾ ಸೇರಿದಂತೆ ರೈತರಿಗೆ ಸಂಬಂಧಪಟ್ಟ ಇತರ ಯೋಜನೆಗಳ ಬಗ್ಗೆ ಸಿಎಂ ಪ್ರತಿಕ್ರಿಯಿಸಿದ್ದು ಹೀಗೆ. ರೈತರಿಗೆ ನಾನೊಬ್ಬನೇ ತೀರ್ಮಾನ ಮಾಡಕ್ ಆಗಲ್ಲ, ಕೆಲವರೆಲ್ಲ ಕರ್ಸ್ಬೇಕು.
ರೈತನ ಕರ್ಸ್ಬೇಕು, ಕೆಲವೆಲ್ಲ ಅಧಿಕಾರಿಗಳನ್ನ ಕರ್ಸ್ಬೇಕು. ಕರ್ಸ್ಬಿಟ್ಟು ಹೊಟ್ಟೆ ಏಂತ ಕಸ್ತಿದೆ ಅಂತ ತಿಳ್ಕೊಬೇಕಲ್ಲ ಫಸ್ಟು. ಸುಮ್ಮನೆ ನೀನು ರೈತರಿಗೆ ಅಂತ ಅಂದ್ಬಿಟ್ಟು ಸಾಲ ಎಷ್ಟೈತಿ ಮನ್ನಾ ಮಾಡಿಲ್ಲ ನಾವು, ಅದೆಲ್ಲ ಸಾಲ ಮನ್ನಕ್ಕೆ ಅದಕ್ಕೆ ಮದ್ದಲ್ಲ. ಅದು ಫಸ್ಟು ಕೇಳೋಣ ಏನೇನು ಮಾಡಬೇಕು ಏನು ಅಂತ ಹೇಳಿ. ಈಗ ನಮ್ಮ ಮುನಿಯಪ್ಪನವ್ರ ಕೇಸ್ ಇದು ಏರಿಯಲ್ಲೆಲ್ಲ ಇದನ್ನ ದ್ರಾಕ್ಷಿ ಬೆಳೀತಾರೆ, ಕೆಲವು ರೇಷ್ಮೆ ಬೆಳೀತಾರೆ, ಏನೇನೋ ಮಾಡ್ತಾರೆ. ಅವರು ಕೆಲಸ ಮಾಡೋದಕ್ಕಿಂತ ಜಾಸ್ತಿ ಇದೆ ಅವ್ರ ಬದುಕು, ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸಿಲ್ಕು, ಮಿಲ್ಕು, ಹಾರ್ಟಿಕಲ್ಚರು, ಫ್ಲಾರಿಕಲ್ಚರು, ಸಿರಿಕಲ್ಚರು ಎಲ್ಲ ಇದೆ. ಆಮೇಲೆ ನೀರು ಇವೆಲ್ಲ ಏನೇನೋ ಸಮಸ್ಯೆಗಳಿದೆ, ಅದಕ್ಕೆಲ್ಲ ರೈತಗಳೆಲ್ಲ ಕರೆಸಿ ಮಾತಾಡಬೇಕು. ಸಿಎಂ ಡಿಕೆ ಸರ್ಕಾರ ಘೋಷಿಸಿರುವ 6 ಗಿಫ್ಟ್ಗಳಿಗೆ ಬಿಜೆಪಿ ನಾಯಕರು ವ್ಯಂಗ್ಯ ಮಾಡಿದ್ದಾರೆ. ಅಲ್ಲ, ಇಷ್ಟು ದಿನ ಹಂಗಾರೆ ಯುವಕರನ್ನೆಲ್ಲ ಹಾಳು ಮಾಡಿದ್ರ ಸಿದ್ದರಾಮಯ್ಯ? ಇಷ್ಟು ದಿನದ ಯುವಕರ ಗತಿ ಅಧೋಗತಿನ ಹಂಗಾರೆ? ಅಂದ್ರೆ ಸಿದ್ದರಾಮಯ್ಯ ಹಾಳು ಮಾಡಿದ್ರು, ನಾನು ಯುವಕರನ್ನೆಲ್ಲ ಜೋಡಣೆ ಮಾಡ್ತಾ ಇದ್ದೀನಿ ಅಂತಾನೆ. ಇದು ನಾನು ಹೇಳ್ದಲ್ಲ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಪೆನ್ಷನ್ ಕೊಡೋಕ್ಕೆ ಮಾಡೋವಂಥ ಸ್ಕೀಮ್ ಅಷ್ಟೇ ಇದು. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಮಾಡಿದ್ದೀರಿ, ಸಂತೋಷ. ಬಸ್ ಕೊಡಿ, ಹಳ್ಳಿಗಳಿಗೆ ಬಸ್ ಇಲ್ಲ, ನೇತಾಡ್ಕೊಂಡು ಹೋಗ್ತಾರೆ ಇರೋ ಒಂದೊಂದು ಬಸ್ಸು. ಈ ಥರ ಹಳೆ ಬಸ್ಗಳನ್ನು, ತಳ್ಳೋ ಮಾಡಲು ಬಸ್ಗಳನ್ನು ಇಟ್ಕೊಂಡು ನಾವು ಯಾವ ಯೋಜನೆ ಘೋಷಣೆ ಮಾಡಿದ್ರು, ಶಕ್ತಿ ಯೋಜನೆಯೂ ಒಳ್ಳೆಯದೇ, ಅದು ಬಸ್ಗಳು KSRTC ನಿಶಕ್ತಿ ಬಂದ್ಬಿಟ್ಟಿದೆ. ನೀವು ಹಳೆ ಸಿದ್ದರಾಮಯ್ಯನವರು ಮಂಡಿಸಿದಂಥ ಬಜೆಟ್ ಅನ್ನು ಬಿಟ್ಟು ಹೊಸ ಬಜೆಟ್ ಅನ್ನು ಮಂಡಿಸ್ತೀರಾ? ಈ 40,000 ಕೋಟಿ ರೂಪಾಯಿಯನ್ನ ಈ 6 ಯೋಜನೆಗಳಿಗೆ ಹೇಗೆ ಕ್ರೋಢೀಕರಿಸ್ತೀರಿ ಅನ್ನೋದನ್ನ ಹೊಸ ಬಜೆಟ್ ನಲ್ಲಿ ತಿಳಿಸುವಂತ ಪ್ರಯತ್ನವನ್ನು ನೀವು ಏನಾರು ಮಾಡ್ತಿದ್ದೀರಾ? ಶಿವಕುಮಾರ್ ಅವರ ಆಡಳಿತ ಅಂತಂದಾಗ ಸಿದ್ದರಾಮಯ್ಯನವರ ಆಡಳಿತವನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದ್ದೀರಾ? ಹೀಗೆ ಅಧಿಕಾರದ ಗದ್ದುಗೆ ಇಳಿಯುತ್ತಿದ್ದಂತೆಯೇ ಬಂಪರ್ ಗಿಫ್ಟ್ ಮೂಲಕ ಕೆಲ ಸಮಸ್ಯೆಗಳಿಗೂ ಮುಕ್ತಿ ಹಾಡಲು ಸಿಎಂ ಡಿಕೆ ಶಿವಕುಮಾರ್ ಪಣ ತೊಟ್ಟಿದ್ದಾರೆ. ಇದು ರಾಜಕೀಯ ಹಗ್ಗ ಜಗ್ಗಾಟಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, TV9.